ಅವರು ಹೇಳೋಗಿದ್ರು ಮುಂದಿನ ದಿವಸಗಳಲ್ಲಿ ಸೌಹಾರ್ದ ಮತ್ತು ಶಾಂತಿ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಏನು ಘಟನೆಗಳು ನಡೆದಿದೆ ಅದರಿಂದ ಅದು ನಡ್ಕೊಂಡು ಬಂದಿದೆ. ಇತ್ತೀಚಿನ ದಿವಸಗಳಂತ ಹೇಳಕ್ಕಾಗಲ್ಲ, ಕಳೆದ 16 ವರ್ಷಗಳಿಂದ ಅದು ಒಂದು ರೀತಿ ಇಡೀ ದೇಶಾದ್ಯಂತ ನಮ್ಮ ಒಂದು ಜಿಲ್ಲೆಗೆ ಕಪ್ಪು ಚುಕ್ಕಿ ಅಂತಲೇ ಹೇಳಬಹುದು. ಯಾವುದೇ ಅಹಿತಕರ ಘಟನೆ, ಹಿಂಸಾತ್ಮಕವಾದಂತಹ ಘಟನೆಗಳು ನಡೆದಾಗ ಅದು ಖಂಡಿತವಾಗಿ ಯಾರು ಕೂಡ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಮತ್ತು ಯಾರು ಕೂಡ ಅದನ್ನು ಬಯಸುವುದೂ ಇಲ್ಲ. ಶಾಂತಿ, ನೆಮ್ಮದಿ ಮತ್ತು ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸ, ಸ್ನೇಹಮಯವಾದಂತಹ ವಾತಾವರಣ ಅದೆಲ್ಲ ಇದ್ದಾಗ ಅದೆಲ್ಲರೂ ಸಾರ್ವಜನಿಕರು ಮತ್ತು ನಾಗರಿಕರು ಅದನ್ನೇ ಬಯಸುವಂಥದ್ದು. ಮತ್ತು ಒಂದು ಸರ್ಕಾರದ ಜವಾಬ್ದಾರಿ ಕೂಡ ಅದಾಗ್ತದೆ. ಅಂದ್ರೆ ಶಾಂತಿಯನ್ನ ಕಾಪಾಡುವಂಥದ್ದು ಮತ್ತೆ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ತಕ್ಕಂಥದ್ದು. ಜನರಿಗೆ ಯಾವ ಅಭಿಪ್ರಾಯಗಳು ಏನೇ ಇರ್ಬೋದು, ಯಾಕಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ಇರುವಂತ ದೇಶ. ಈ ದೇಶದಲ್ಲಿ ಸಂವಿಧಾನ ಅದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಎಲ್ಲರೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಮತ್ತು ಯಾವುದೇ ಒಂದು ಸಂಘ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ಅಭಿಪ್ರಾಯಗಳನ್ನ, ವಿಷಯಗಳನ್ನ, ನಂಬಿಕೆಗಳನ್ನ ಮುಕ್ತವಾಗಿ ಅದನ್ನ ಅನುಸಾರ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಅಥವಾ ಅದನ್ನ ಒಂದು ರೀತಿ ಅದರ ಬಗ್ಗೆ ಏನೇ ಒಂದು ಕ್ರಮ ತಗೊಳ್ಳೋದಕ್ಕೆ ಖಂಡಿತವಾಗ್ಲೂ ಮುಕ್ತವಾದಂತಹ ಅವಕಾಶ. ಯಾಕಂದ್ರೆ ಇದು ಇಟ್ಸ್ ಎ ಡೆಮೋಕ್ರಾಟಿಕ್ ಫ್ರೀ ಕಂಟ್ರಿ. ಇಲ್ಲಿ ಎಲ್ಲಾ ಧರ್ಮದವರಿಗೆ ಸಮಾನವಾಗಿ ನೋಡಬೇಕು, ಎಲ್ಲಾ ಜಾತಿಯವರಿಗೆ ಸಮಾನತೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕು. ಸಾಮಾಜಿಕವಾಗಿ ಎಲ್ಲರನ್ನು ಕೂಡ ಮೇಲ್ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿರುವಂತ ಏರುಪೇರು ಸಮಾಜ ಅಂತ ಹೇಳಿ ಇರೋದ್ರಿಂದ ಆ ಸಮಾನತೆ ಒಂದು ಸಮಾಜವಾದ ಒಂದು ಸಿದ್ಧಾಂತದ ಅಡಿಯಲ್ಲಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳು ಸರ್ಕಾರ ಮಾಡ್ತದೆ, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮಾಡ್ತದೆ. ಯಾಕಂತ ಹೇಳಿದ್ರೆ ಸಮಾನತೆ ತರಬೇಕು. ಅದಕ್ಕೋಸ್ಕರ ಸೆಕ್ಯುಲರ್ ಸೋಷಿಯಲಿಸ್ಟ್ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಅಂತ ಹೇಳುದು. ಯಾಕಂದ್ರೆ ಜಾತ್ಯತೀತ ಒಂದು ವ್ಯವಸ್ಥೆ ಇರಬೇಕು, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಮತ್ತು ಪ್ರಜಾಪ್ರಭುತ್ವ ಇರಬೇಕು, ಎಲ್ಲದಕ್ಕೂ ಕೂಡ ಸ್ವಾತಂತ್ರ್ಯ ಇರಬೇಕು. ಸೊ ಅದನ್ನ ಯಾರು ಕೂಡ ನಾವು ಅದನ್ನ ತಡೆ ಹಿಡಿಯತಕ್ಕಂಥದ್ದು ಪ್ರಯತ್ನ ಮಾಡಬಾರ್ದು. ಅದನ್ನ ಮೀರಿ ಹೋದ ಸಂದರ್ಭದಲ್ಲಿ ಮಾತ್ರ ಅವಾಗ ಕ್ರಮಗಳು ತಗೊಳ್ತಕ್ಕಂಥದ್ದು ಮಾಡ್ಬೇಕಾಗ್ತದೆ. ಸೊ ಇವತ್ತು ಆ ಕಾರಣದಿಂದ ಈ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಘಟನೆಗಳೇನಾಗಿದೆ ಅದರಿಂದ ಎಲ್ಲೋ ಒಂದ್ ಕಡೆ ಇದು ಸೌಹಾರ್ದತೆ ಕಮ್ಮಿ ಆಗಿದೆ ಅಥವಾ ಜನರ ಮಧ್ಯದಲ್ಲಿ ಒಂದು ರೀತಿ ವಿಶ್ವಾಸ ಬಿರುಕನ್ನು ಬಿಡುವಂತ ಒಂದು ಸನ್ನಿವೇಶ ಬಂದಿದೆ ಅಂತದ್ದು ಕೂಡ ಒಂದು ರೀತಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥ. ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ನಮ್ಮ ಅಭಿಪ್ರಾಯಗಳು ಏನೇ ಇರ್ಬೋದು, ಈಗಾಗಲೇ ಹೇಳಿದೆ. ಆದ್ರೆ ಮುಖ್ಯವಾಗಿ ಬಹುತೇಕ ಜನರು 95% ಜನರಿಗೆ ಶಾಂತಿ, ನೆಮ್ಮದಿ ಎಲ್ಲ ಚೆನ್ನಾಗಿರ್ಬೇಕು ಅಂತ ಇರ್ಬೋದು. ಕೆಲವರಿಗೆ ಯಾವುದೇ ಸಮಾಜ ಇರ್ಬೋದು, ಯಾವುದೇ ಒಂದು ರಾಜ್ಯ ಇರ್ಬೋದು, ಯಾವುದೇ ಒಂದು ಊರು ಇರ್ಬೋದು, ಎಲ್ಲೇ ಇರ್ಬೋದು, ಕೆಲವರು ಇದ್ದೇ ಇರ್ತಾರೆ. ಅವ್ರು ಸ್ವಲ್ಪ ಒಂದು ರೀತಿ ಎಕ್ಸ್ಟ್ರೀಮ್ ವ್ಯೂಸ್ ಇರ್ತದೆ. ಅವ್ರ ಎಕ್ಸ್ಟ್ರೀಮ್ ವ್ಯೂಸ್ ಏನೇ ಇರಲಿ, ಆದ್ರೆ ಅದು ಸಮಾಜದಲ್ಲಿ ಘರ್ಷಣೆಗೆ ಅಥವಾ ದ್ವೇಷಕ್ಕೆ ಕಾರಣ ಆಗ್ತಾರೆ. ಸೊ ಇದನ್ನೆಲ್ಲ ಅವರು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಿಯಂತ್ರಣ ಹಿಡ್ಕೊಂಡು ನಾವು ಅದನ್ನ ಒಂದು ರೀತಿ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕಾನೂನು ಉಲ್ಲಂಘನೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಂಡು ಹೋಗುವಂಥದ್ದು ಮಾಡಬೇಕು ಮತ್ತು ಪರಸ್ಪರ ನಾವು ಮಾತಾಡ್ಕೋಬೇಕು. ಈಗ ಒಂದು ಸಮಾಜದಲ್ಲಿ ದೊಡ್ಡವರಂತ ಇರ್ತಾರೆ, ಹಿರಿಯರಂತ ಇರ್ತಾರೆ, ಅಥವಾ ಕೆಲವ್ರ ಬಗ್ಗೆ ಗೌರವ ಇರುವಂತ ಇರ್ತಾರೆ. ಯಾವುದೇ ಒಂದು ಸನ್ನಿವೇಶ ಬಂದಾಗ ಅದನ್ನ ಸಮಾಧಾನ ಮಾಡುವಂಥದ್ದು, ತಿಳಿ ಮಾಡುವಂಥದ್ದು, ಅದನ್ನು ಕೂಡ ಆ ಪ್ರಯತ್ನಗಳಾಗಬೇಕು. ಇಲ್ಲದೆ ಹೋದ್ರೆ ನಾವು ವ್ಯತ್ಯಾಸಗಳನ್ನ ಹೆಚ್ಚು ಮಾಡ್ತಾನೆ ಹೋದ್ರೆ ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಾಡ್ತಾ ಇರ್ಬೋದು. ನಮ್ಮ ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇರ್ಬೋದು, ಅಥವಾ ನಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಇನ್ನೇನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇರ್ಬೋದು. ಅದನ್ನ ವೈಯಕ್ತಿಕವಾಗಿ ನಮ್ಗೆ ಏನೋ ಒಂದು ನೋವು ಇರ್ಬೋದು, ಆ ಕಾರಣದಿಂದ ಮಾಡ್ತಾ ಇರ್ಬೋದು. ಆದ್ರೆ ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರ್ತಾ ಇದೆ, ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ. ಎಷ್ಟೋ ಜನ ಈ ಒಂದು ಘಟನೆಗಳಲ್ಲಿ ಅಮಾಯಕರು ತೀರ್ಕೊಂಡಿದ್ದಾರೆ. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಬೇರೆ ಧರ್ಮ, ಬೇರೆ ಜಾತಿ, ಯಾರೇ ಇರ್ಬೋದು, ಅಮಾಯಕರಿಗೆ ತೊಂದರೆ ಆಗ್ತದೆ. ನಾಳೆ ಹೆಚ್ಚು ಕಡಿಮೆ ಆದಾಗ ಅನೇಕ ಜನರಿಗೆ ಇವತ್ತು ಯಾರು ಉದ್ದೇಶಪೂರ್ವಕ ಮಾಡ್ತಕ್ಕಂಥ ಜನ ಅದು ಖಂಡಿತವಾಗ್ಲೂ ಕ್ರಮ ಆಗ್ಬೇಕು.
ಅದ್ರ ಬಗ್ಗೆ ಎರಡು ಮಾತಿಲ್ಲ, ಕಾಂಪ್ರಮೈಸೇ ಇರಬಾರ್ದು. ಆದ್ರೆ ಎಷ್ಟೋ ಜನರಿಗೆ ಸಂಬಂಧನೇ ಇರೋದಿಲ್ಲ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಭಾವೋದ್ವೇಗಕ್ಕೆ ಒಳಗಾಗಿ ಅವರು ಸೇರ್ಕೊಂಡ್ಬಿಡ್ತಾರೆ ಇದಕ್ಕೆ, ನಾಳೆ ಅವರಿಗೆ ತೊಂದರೆಗಳಾಗ್ತದೆ. ಸೊ ಇದೆಲ್ಲ ಇರೋದ್ರಿಂದ ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ನಾವೆಲ್ಲ ಮಾತಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಅನೇಕ ಸಂಘ ಸಂಸ್ಥೆಯವರೆಲ್ಲ ಬರ್ತಿದ್ದಾರೆ ಮತ್ತು ಪೊಲಿಟಿಕಲ್ ಲೀಡರ್ಸ್. ಯಾಕಂದ್ರೆ ಇವತ್ತು ನೀವು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಬಹಳ ಇದರಲ್ಲಿ ಇಂಪ್ಯಾಕ್ಟ್ ಆಗ್ತದೆ. ಯಾಕಂದ್ರೆ ಎಲ್ಲಾದ್ರೂ ಅಲ್ಟಿಮೇಟ್ಲಿ ಪೊಲಿಟಿಕ್ಸ್ ಬಂದೇ ಬರುತ್ತೆ. ಸೊ ಪೊಲಿಟಿಕಲ್ ಲೀಡರ್ಸ್ ಈಗ ಬಿಜೆಪಿನೋ, ಕಾಂಗ್ರೆಸ್, JDS, SDP ಪಕ್ಷ, ಯಾವುದೇ ಪಕ್ಷ ಇರಲಿ, ನಾವು ನಮ್ಮ ಪೊಲಿಟಿಕಲ್ ಪಕ್ಷದ ಬೆಳವಣಿಗೆಗೋಸ್ಕರ ಖಂಡಿತ ಮಾಡೋದಕ್ಕೆ ಅವಕಾಶ ಇದೆ. ಜನ ತೀರ್ಮಾನ ಮಾಡ್ತಾರೆ, ಜನ ಆಶೀರ್ವಾದ ಮಾಡ್ತಾರೆ. ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಸರ್ಕಾರ ಮಾಡ್ತಾರೆ, ಯಾರಿಗೆ ಆಶೀರ್ವಾದ ಇರೋದ್ರು ಅವ್ರು ವಿರೋಧ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ಮ ಪೊಲಿಟಿಕಲ್ ಅಜೆಂಡಾ ಅಥವಾ ನಮ್ಮ ಬೇರೆ ಏನೇ ಅಜೆಂಡಾ ಇದ್ರೂ ಕೂಡ ಅದು ಹಿಂಸೆಗೆ ಅಥವಾ ದ್ವೇಷಕ್ಕೆ ದಾರಿ ಮಾಡ್ಕೊಂಡು ಅಷ್ಟೇ. ಸೊ ಕಾನೂನು ಸುವ್ಯವಸ್ಥೆಯನ್ನ ಒಂದ್ ಕಡೆ ಪೊಲೀಸ್ ಕ್ರಮ ಅದು ಬೇರೆ. ಪೊಲೀಸ್ ಕ್ರಮಕ್ಕೆ ಹೋಗದೇ ಇರೋ ರೀತಿಯಲ್ಲಿ ನಮ್ಮ ಮೊದಲೇ ನೋಡ್ಕೊಂಡ್ಬಿಟ್ರೆ ಒಳ್ಳೇದು. ಪೊಲೀಸ್ ಬಂದು ಕ್ರಮ ತಗೊಂಡು ಯಾರೋ ಮರ್ಡರ್ ಆಯ್ತು, ಮರ್ಡರ್ ಮಾಡಿದವ್ರನ್ನ ಹಿಡಿಯೋದು, ಅದನ್ನ ಮರ್ಡರ್ನೇ ಆಗದೇ ಇರೋ ತರ ನೋಡ್ಕೋಬೇಕು. ಮರ್ಡರ್ ಆಗದೇ ಇರೋ ಸನ್ನಿವೇಶ ಅಂತ ನೋಡ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳು ಅಲ್ಲೇ ಬಗೆಹರಿಯುತ್ತೆ. ಸೊ ಈ ರೀತಿ ನಾವು ನಮ್ಮ ಮಾತು, ನಮ್ಮ ನಡೆ ಮತ್ತು ನಮ್ಮ ಒಂದು ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡ್ಕೊಂಡು ಇರಬೇಕು ಅಂತ ನನ್ನ ಅನಿಸಿಕೆ. ಮತ್ತು ಪರಸ್ಪರ ನಾವು ಒಬ್ರಿಗೊಬ್ರು ಅವಾಗ ನಾವು ಮಾತನಾಡ್ತಾ ಇದ್ದೇವೆ. ಯಾವುದೇ ಇಶ್ಯೂ ಬಂದಾಗ ಟ್ರೈ ಅಂಡ್ ಸಾಲ್ವ್ ಇಟ್. ನಮ್ಮಲ್ಲಿ ಎಲ್ಲ ಸಿಸ್ಟಮ್ಸ್ ಇದೆ, ಲೀಗಲ್ ಇದೆ, ಕೋರ್ಟ್ ಕಚೇರಿಗಳಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ, ಸರ್ಕಾರ ಇದೆ. ಸೊ ಲೀಗಲ್ ರೆಮಿಡೀಸು ಅಂಡ್ ಮೆನಿ ಆರ್ ಅವೈಲೇಬಲ್. ಅದು ಇಲ್ದೇನೆ ಮೀರಿ ಹೋದಾಗ ಅದೊಂಥರ ನೋಡೋಣ. ಆ ಸಂದರ್ಭ ಏನು ಬಂದಿಲ್ಲ ನಮ್ಮ ದೇಶಕ್ಕೆ ಆ ಪರಿಸ್ಥಿತಿ ಬಂದಿಲ್ಲ. ಸೊ ಇವತ್ತು ನಮ್ಮ ಸರ್ಕಾರ ಕೂಡ ಒಂದು ಮೊನ್ನೆ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಒಂದು ಹಿಂದೆ ಬಂದಾಗ ನಾವು ನ್ಯೂಟ್ರಲ್ ಆಗಿರಬೇಕು. ಗೌರ್ಮೆಂಟ್ ಶುಡ್ ಬಿ ನ್ಯೂಟ್ರಲ್. ಗೌರ್ಮೆಂಟ್ ಶುಡ್ ನಾಟ್ ಸಪೋರ್ಟ್ ಎನಿಬಡಿ ಹೂ ಇಸ್ ವೈಲೇಟಿಂಗ್ ದ ಲಾ. ಎಲ್ಲರೂ ಒಂದೇ ತರ ನಾವು ನೋಡ್ತೀವಿ. ಯಾರಿಗೆ ಒಬ್ಬರಿಗೆ ಬೆಂಬಲ ಕೊಡೋದು, ಯಾರಿಗೆ ಒಬ್ಬರಿಗೆ ಸಪೋರ್ಟ್ ಮಾಡೋದು, ಅಥವಾ ಒಬ್ರು ತಪ್ಪು ಮಾಡಿದ್ರೆ ಅವ್ರಿಗೆ ನಾವು ಬಿಟ್ಬಿಡೋದು, ಇನ್ನೊಬ್ರಿಗೆ ತಪ್ಪು ಮಾಡಿದಾಗ ಮಾತ್ರ ಶಿಕ್ಷೆ ಕೊಡೋದು, ಆ ತರ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಸೊ ಈಗ ಒಂದು ಯಾರ್ಯಾರು ಕರೆದಿದ್ದೀವಿ ಅವ್ರು ಮಾತ್ರ ಬರಬೇಕು. ಎಲ್ಲಾ ತರ ಜನ ಬರ್ತಾ ಇದ್ರೆ ಸ್ವಲ್ಪ ನೋಡ್ಕೊಂಡು ಡಿಸೈಡ್ ಮಾಡಿ. ಸ್ವಲ್ಪ ಇನ್ವೈಟೀಸ್ ಯಾರಿದ್ದಾರೆ ಅವ್ರು ಮಾತ್ರ ಇರ್ಬೇಕಪ್ಪ. ಈಗ ಯಾರು ಇನ್ವೈಟೀಸ್ ಇಲ್ಲ, ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಹೊರಗಡೆ ಹೋದ್ರೆ ಒಳ್ಳೇದು. ಇನ್ವೈಟೀಸ್ ಮಾತ್ರ ಇರಬೇಕು. ನಾವು ಇನ್ನೊಮ್ಮೆ ಕೇಳ್ಕೊಳ್ತೀನಿ, ಯಾಕಂದ್ರೆ ಇದು ಸೌಹಾರ್ದ ಶಾಂತಿ ಸಭೆ. ಈ ಸಭೆಯಲ್ಲಿ ಯಾವುದೇ ರೀತಿಯ ಘರ್ಷಣೆಗೆ ಅವಕಾಶ ಬೇಡ ಅಂತ ಹೇಳಿ, ಸೊ ನಾವು ನ್ಯೂಟ್ರಲ್ ಆಗಿರ್ಬೇಕು. ಆಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಆಸ್ ಅ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್, ನಮ್ಮ ಡ್ಯೂಟಿ ನ್ಯೂಟ್ರಲ್. ನಮ್ಗೆಲ್ಲರೂ ಯಾರೇ ತಪ್ಪು ಮಾಡಿದ್ರು ಕ್ರಮ ತಗೊಳ್ಬೇಕು. ಅದು ಮತ್ತೆ ಸಮಾನವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಅಷ್ಟೇ, ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಅಷ್ಟೇ. ಆತರ ಅಲ್ಲಿ ಏನಾದ್ರು ನ್ಯೂನತೆ ಆಗ್ತಾ ಇದೆಯಾ, ಅಲ್ಲಿ ಏನಾದ್ರು ಡಿಫರೆನ್ಸ್ ಆಗಿದೆಯಾ, ಅದನ್ನು ಕೂಡ ಸರಿಪಡಿಸ್ಕೊಡೋಣ. ಏನಾದ್ರು ಇದ್ರೆ ನೀವು ಸ್ಪಷ್ಟವಾಗಿ ಈ ತರ ಆಗ್ತದೆ ಸರ್, ಮಾಡ್ಕೊಡೋಣ. ಸೊ ಈ ಉದ್ದೇಶದಿಂದ ನಾನು ಇನ್ನು ಹೆಚ್ಚು ಮಾತಾಡಕ್ ಹೋಗೋಣ ಅಂತ ಹೇಳಿ, ಇವತ್ತು ಈ ಸೌಹಾರ್ದ ಸಭೆ ಸೌಹಾರ್ದವಾದಂತ ರೀತಿಯಿಂದ ಮಾಡೋಣ. ಇದರಲ್ಲೂ ಕೂಡ ನಾವು ಮೊಸರಲ್ಲಿ ಕಲ್ಲು ಹುಡುಕೋದು ಮಾಡಬೇಕು. ಇದು ಒಂದು ನಮ್ಮ ಒಂದು ಯಾವುದೇ ದುರುದ್ದೇಶ ಅಥವಾ ಯಾವುದೇ ಸ್ವಾರ್ಥ ಇಲ್ಲದೆ ಇರ್ತಕ್ಕಂಥ ಒಂದು ಇಟ್ಕೊಂಡು ನಾವು ಈ ಸಭೆ ಕಲ್ತಿದ್ದೇವೆ. ಯಾವುದೇ ಒಂದು ನಮ್ಮಲ್ಲಿ ಬೇರೆ ಇಲ್ಲ. ನಮ್ಮಲ್ಲಿ ಏನಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಇವಾಗ ಒಂದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಅವಕಾಶ ಆಗದಿರೋ ತರ ನೋಡ್ಕೊಳ್ಳೋಣ. ನಾವು ನೀವು ಸೇರಿ ಎಲ್ಲ ಒಗ್ಗಟ್ಟಾಗಿರೋಣ. ಬೇರೆ ಏನೇ ಡಿಫ್ರೆನ್ಸಸ್, ಎಲ್ಲರೂ ಒಂದೇ ವ್ಯೂ ಪಾಯಿಂಟ್ ಇರಬೇಕು, ಒಂದೇ ತರ ಯೋಚನೆ ಮಾಡಬೇಕು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಡೆಮೋಕ್ರಸಿ. ಆದ್ರೆ ಆ ಒಂದು ಚೌಕಟ್ಟು ಒಳಗಡೆ ಇದ್ರೆ ಸಾಕು. ಚೌಕಟ್ಟು ನೀರು ಹೋಗದೇ ಇರೋ ತರ ನೋಡ್ಕೊಂಡು ಹೋಗ್ಬೇಕಾಗ್ಬೇಕು ಅಂತ ಹೇಳಿ, ಈಗ ನಾನು ಮಾನ್ಯ ಸ್ಪೀಕರ್ ಅವ್ರಿಗೆ ಸ್ವಲ್ಪ ಅವರು ಒಂದು ಕೆಲವು ನಿಮಿಷ ಅವರು ಮಾತಾಡ್ತಾರೆ. ಆಮೇಲೆ ಗೃಹ ಸಚಿವರು ಮಾತಾಡಿದ ನಂತರ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನ, ಅವರವರ ವಿಷಯಗಳ ಏನೇನಿದೆ, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಂಡು ಸಂಕ್ಷಿಪ್ತವಾಗಿ ತಾವು ಹೇಳಿ, ಮತ್ತೆ ನಮ್ಮ ಕಡೆಯಿಂದ ಏನಾದರೂ ಸರಿಪಟ್ಟು ನಾವು ಮಾಡ್ಕೊಳ್ಳೋಣ. ಮುಂದೆ ಏನು ಯಾವ ರೀತಿ ಹೋಗ್ಬೇಕು, ಹೇಗೆ ನಾವು ಮುಂದೆ ಹೆಜ್ಜೆ ಇಡಬೇಕು. ಈ ಪ್ರೀತಿ ವಿಶ್ವಾಸವನ್ನ ಸಮಾಜದಲ್ಲಿ ಈಗ ಜಾತಿ ಇರುವಂತ ದೇಶ, ಧರ್ಮಗಳಿರುವಂತ ದೇಶ, ಭಾಷೆಗಳಿರುವಂತ ದೇಶ, ಅದನ್ನು ನಾವು ಜೋಡಿಸುವಂತ ಕೆಲಸ ಮಾಡೋಣ. ಆ ಕೆಲಸದಲ್ಲಿ
ತಮ್ಮ ಸಲಹೆಗಳೇನಿದೆ ಈ ತರ ಮಾಡಿದ್ರೆ ಒಳ್ಳೇದಾಗುತ್ತೆ ಮುಂದೆ ಹೇಳಿದ್ರೆ ಅದನ್ನು ಕೂಡ ಖಂಡಿತವಾಗಿ ನಾವು ಹೇಳಬೇಕು ಅಂತ ಹೇಳಿ ನಾವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿದ್ರಲ್ಲ, ಅದು ನಮ್ಗೆ ಬಹಳ ಸಂತೋಷ. ಎಲ್ಲರೂ ಬಂದಿದ್ದಾರೆ, ಬಹುತೇಕ ಎಲ್ಲ ಪಕ್ಷದವರು ಬಂದಿದ್ದಾರೆ, ಎಲ್ಲ ಧರ್ಮದವರು ಬಂದಿದ್ದಾರೆ, ಎಲ್ಲ ಜಾತಿಯವರು ಬಂದಿದ್ದಾರೆ, ಸಂಘ ಸಂಸ್ಥೆಯವರು ಬಂದಿದ್ದಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇಂದ ಬಂದಿದ್ದಾರೆ, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್, ಕ್ರೀಡಾ ಸಂಸ್ಥೆ, ಬೇರೆ ಬೇರೆ ಸಂಸ್ಥೆಗಳು, ರೈತ ಸಂಘಟನೆಗಳು, ಅನೇಕ ಎಲ್ಲ ಸಂಸ್ಥೆಗಳು ಎಲ್ಲ ಬಂದಿರೋದು ಇದು ಒಂದು ಶುಭ ಸಂಕೇತ, ಒಂದು ಒಳ್ಳೆಯ ಒಂದು ಮೆಸೇಜ್ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹೇಳಿ ನಮ್ಗೆಲ್ಲರೂ ಕೂಡ ನಾನು ಬಹಳ ಪ್ರೀತಿಯಿಂದ ನಿಮ್ಮೆಲ್ಲರೂ ನಾನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂತ ಹೇಳಿ ಈಗ ಮಾನ್ಯ ಸ್ಪೀಕರ್ ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.